ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ಪಿನ್‌ಕೋಡ್ ಪ್ರವಾಸಿಗರು ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಅವರೆಕಾಳು ಬಾಸುಮತಿ ಟೊಮೊಟೊ ಬಾತ್. ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ ಬನ್ನಿ. ಟೊಮೊಟೊ, ಉಪ್ಪು ಮತ್ತು ಪಲಾವ್ ಸಾಮಗ್ರಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೆಂಪು ಮೆಣಸಿನ್ಕಾಯಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಅರಿಶಿನ, ಗರಂ ಮಸಾಲ, ಎಣ್ಣೆ. ಬಾಸುಮತಿ ರೈಸ್ನ 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಕುಕ್ಕರ್ ಬಿಸಿ ಆಗಿರೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವಾಗ ಪಲಾವ್ ಸಾಮಗ್ರಿ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಗ್ರೀನ್ ಸೋಂಪು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಈರುಳ್ಳಿ ಕಟ್ ಮಾಡಿದ್ನಲ್ಲ, ಆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಉಪ್ಪು ಮುಂಚೆನೇ ಹಾಕೋಬೇಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿ, ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸಿಂಪಲ್ ಆಗಿದೆ ರೆಸಿಪಿ, ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಮನೆಯಲ್ಲಿ. ನಾನು ತೋರಿಸೋ ರೆಸಿಪಿ ಆಲ್ಮೋಸ್ಟ್ ಸಿಂಪಲ್ ಆಗೇ ಇದೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಯಾವಾಗಲೂ ನಾನು ಹೇಳೋದು, ನಿಮ್ಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ. ಒಬ್ಬೊಬ್ರದ್ದು ಕೈ ರುಚಿ ಒಂದೊಂದು ಥರ ಇರುತ್ತೆ. ಉಪ್ಪು ಹಾಕ್ಕೊಂಡಿದ ನಂತರ ಮತ್ತೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಉಪ್ಪು ಏನಕ್ಕೆ ಹಾಕ್ಕೊಳ್ಳೋದು, ಇದರ ಮಸಾಲ ಹಾಕೋದಕ್ಕೂ ಮುಂಚೆ ಅಂದರೆ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಅವರೆಕಾಳು ಇಟ್ಕೊಂಡಿದ್ನಲ್ಲ, ಈ ಅವರೆಕಾಳು ಹಾಕ್ಕೋತಾ ಇದ್ದೀನಿ ನಾನು. ಅವರೆಕಾಳು ಕೂಡ ಟೊಮೊಟೊ ಮತ್ತು ಈರುಳ್ಳಿ ಜೊತೆಲೇನೆ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ರೇ ಅದು ಹಸಿ ಫ್ಲೇವರ್ ಇರುತ್ತಲ್ಲ ಅವರೆಕಾಳ್ದು, ಅದು ಹೋಗುತ್ತೆ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ ನೀವು ಹಾಕ್ಕೊಳ್ಳಿ. ಕೈ ಅಳತೆ ಹಾಕ್ಕೋತೀರಾ, ಸ್ಪೂನ್ ಅಳತೆ ಹಾಕ್ಕೋತೀರಾ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮಸಾಲ ಇಲ್ಲ, ಏನಿಲ್ಲ, ಹೆವಿ ಮಸಾಲ ಅಂತೂ ಹಾಕೋದೇ ಇಲ್ಲ ಇದಕ್ಕೆ. ತುಂಬ ಸಿಂಪಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ, ಟೊಮೊಟೊ ಮತ್ತು ಅವರೆಕಾಳು. ಇವಾಗ ಇದಕ್ಕೆ ಕೆಂಪು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ನಾನು ಹಾಕ್ಕೋತಾ ಇರೋದು. ಕಲರ್ ಚೆನ್ನಾಗಿ ಬರುತ್ತೆ ಇದು ಹಾಕ್ಕೊಂಡ್ರೆ. ನಾರ್ಮಲ್ ಚಿಲ್ಲಿ ಪೌಡರ್ಗಿನ್ನ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಟರ್ಮರಿಕ್ ಪೌಡರು, ಗರಂ ಮಸಾಲ ಹಾಕ್ಕೋಬೇಕು. ಇವಾಗ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇದು ಫುಲ್ಲು ಏನು ಹಾಕ್ಕೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ನಲ್ಲ, ಇದನ್ನು ನೀರು ಹಾಕ್ಕೋಬಾರ್ದು. ಆ ನೀರು ಹಾಕ್ಕೊಳ್ದಲೇ ಎಣ್ಣೆನಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈ ಥರ ನೋಡಿ, ನೀರು ಹಾಕ್ಕೊಂಡಿಲ್ಲ ನಾನು. ನೀರು ಹಾಕ್ಕೊಳ್ದಲೇ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೋಬೇಕು. ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ಮೊಸರು ಮತ್ತು ಅವರೆಕಾಳು ತೋರಿಸಿಲ್ಲ. ಇದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು ಮೊಸರನ್ನ. ನೋಡಿ, ಇವಾಗ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ ಎಲ್ಲನೂ. ಬಿಸಿ ನೀರು ಹಾಕ್ಕೊಳ್ಳಿ. ಈ ಥರ ಮಸಾಲ ಐಟಮ್ಗಳು ಮಾಡಬೇಕಾದ್ರೆ, ರೈಸ್ ಐಟಮ್ ಮಾಡಬೇಕಾದ್ರೆ ಬಿಸಿ ನೀರು ಹಾಕ್ಕೊಂಡು ಅದು ಉಪ್ಪು ಹಾಕ್ಕೊಂಡೆ. ಇವಾಗ ನಾನು ಟೇಸ್ಟು ನೋಡ್ಕೊಳ್ಳಿ ನೀವು ಸ್ವಲ್ಪ ಮಾಡೋವಾಗ. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಂಗಾಗಿ ನಾನು ಉಪ್ಪು ಹಾಕ್ಕೊಂಡೆ. ಬಿಸಿ ನೀರು ಹಾಕಿದ್ನಲ್ವ ನಾನು, ಅದಕ್ಕೆ ಸಲುವಾಗಿ ಸ್ವಲ್ಪ ಚೆನ್ನಾಗಿ ಬೇಗ ಕುದೀತು ನೀರು. ಆ ಕುದ್ದಿರೋ ನೀರಿಗೆನೆ ನೆನೆಸಿಟ್ಕೊಂಡಿರೋ ಬಾಸುಮತಿ ರೈಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಕುದೀತಾ ಇದೆ, ಬಿಸಿ ಇದೆಯಲ್ಲ ನೀರು, ಬಿಸಿ ನೀರು ಹಾಕಿದ್ನಲ್ಲ ಅದರಿಂದ. ಇವಾಗ ಚೆನ್ನಾಗಿ ತಿರುಗಿಸ್ಕೊಬೇಕು. ತಳ ಏನು ಹಿಡ್ದಿರೋಲ್ಲ ಇದು, ಆದರೂ ಒಂದ್ಸಲ ತಳದಿಂದ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇನ್ನೊಂದು ಸಲ ನೀವು ಉಪ್ಪು ಖಾರ ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಉಪ್ಪು ಖಾರ ಹೇಗೆ ಹಾಕ್ಕೋತೀರ ನೋಡಿಕೊಂಡು. ಇವಾಗ ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಲಾಸ್ಟಲ್ಲಿ ಈ ಥರ ಹಾಕ್ಕೊಂಡು ತಿರುಗಿಸ್ಕೊಬೇಕು. ಒಂದು ರೌಂಡ್ ಅಷ್ಟೇನೆ, ಜಾಸ್ತಿ ಏನು ತಿರುಗಿಸೋದಕ್ಕೆ ಹೋಗ್ಬಿಡಿ.
ಓಕೆ, ಇದಾಗಿದ ನಂತರ ತಕ್ಷಣ ಲಿಡ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಈಗ ಹಾಕ್ಕೊಂಡಿದ್ದೀವಲ್ಲ ಅದರ ಮಸಾಲ ಎಲ್ಲನೂ ಸ್ವಲ್ಪ ಕುದಿಬೇಕು. ಕುದ್ರೇನೆ ಚೆನ್ನಾಗಿರೋದು, ಹಸಿ ಮಸಾಲ ಫ್ಲೇವರ್ ಎಲ್ಲ ಹೋಗುತ್ತೆ. ನೋಡಿ ಇವಾಗ ಕುದೀತಾ ಇದೆ. ಬಿಸಿ ನೀರು ಬೇರೆ ಹಾಕಿದ್ದೀವಲ್ವ, ಸ್ವಲ್ಪ ಬೇಗನೆ ಕುದಿಯುತ್ತೆ, ಟೈಮ್ ತೊಗೊಳ್ಳೋದಿಲ್ಲ ಜಾಸ್ತಿ. ಇದರಲ್ಲಿ ಇವಾಗ ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಬಂದರೆ ಸಾಕು ಇದು. ಏಕೆಂದರೆ ಅಕ್ಕಿ ನೆನೆಸಿಟ್ಕೊಂಡಿದ್ವಿ ಅಲ್ವಾ ನಾವು, ಅದರಿಂದ ಒಂದು ವಿಷಲ್ ಬಂದ್ರೇ ಸಾಕು. ಬಿಸಿ ನೀರು ಕೂಡ ಹಾಕ್ಕೊಂಡಿದ್ದೀವಿ ನಾವು ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ, ಮಾಡಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಒಂದು ವಿಷಲ್ ಬಂತು, ಬಾಸುಮತಿ ರೈಸ್ ಅವರೆಕಾಳು ಬಾತ್ ರೆಡಿ ಆಯಿತು. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡಿದ್ನಲ್ಲ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದ್ರ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತಂದರೆ, ಬಾಸುಮತಿ ರೈಸ್ದು ಓಪನ್ ಪಾತ್ರೆನಲ್ಲಿ ಮಾಡಿರಿ ಅಥವಾ ಕುಕ್ಕರಲ್ಲಿ ಮಾಡಿರಿ, 1 ಇಂಚು ನೀರು ಹೆಚ್ಚಿಗೆ ಇರಬೇಕು. ಅಕ್ಕಿಗಿನ್ನ 1 ಇಂಚು ನೀರು ಹೆಚ್ಚಿಗೆ ಇದ್ದು ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಹುಡಿಯಾಗಿದೆ, ಮುಳ್ಳಕ್ಕಿ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು, ಇಲ್ಲ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅಕ್ಕಿ ನಾನು ಮಾಡಿದ್ರೆ ಅಂತ ಹೇಳ್ತಾರೆ. ನನಗೂ ಟೈಮ್ ಮಿಸ್ಟೇಕ್ ಆಗಿದೆ, ಆಗಿಲ್ಲ ಅಂತ ಹೇಳ್ತಿಲ್ಲ. ಈ ಥರ ಈ ಟ್ರಿಕ್ ಯೂಸ್ ಮಾಡಿ ನೋಡಿ ಒಂದ್ಸಲ, ಹೇಗಿದೆ ಅಂತ ನನಗೆ ಕಮೆಂಟ್ ಹಾಕಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ವಾ ಎಷ್ಟು ಉದ್ರುದ್ರಾಗಿದೆ ಅಕ್ಕಿ ಎಲ್ಲನೂ, ಒಂದು ಅಕ್ಕಿ ಕೂಡ ಒಡ್ಕೊಂಡಿಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಳ ಕೂಡ ಹಿಡ್ದಿಲ್ಲ, ಇದು ತಳದಿಂದ ತಿರುಗಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಕೂಡ ತಳ ಹಿಡ್ದಿಲ್ಲ. ತುಂಬ ಈಸಿಯಾಗಿದೆ, ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಹಾಕೊಳ್ಳಿ, ನೀವು ಬೇಕಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ತುಪ್ಪ ಹಾಕೊಂಡ್ರೆ ಒಂಥರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಬೋಲ್ಗೆ ಹಾಕೋತಾ ಇದ್ದೀನಿ. ನೋಡಿ ಒಳ್ಳೆ ಮಲ್ಲಿಗೆ ಹೂ ಥರ ಉದ್ರುದ್ರಾಗಿ ಬಂದಿದೆ ನೋಡಿ, ರೈಸ್ ಎಷ್ಟು ಚೆನ್ನಾಗಿದೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸರ್ವ್ ಬೋಲ್ಗೆ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಹಾಯ್, ಎಲ್ಲ ನನ್ನ ಪ್ರೀತಿಯ ಪಿನ್ಕೋಡ್ ಪ್ರವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ವಿಡಿಯೋ ಶೂಟ್ ಮಾಡಿರೋದು ನಮ್ಮದೇ ಪಿನ್ಕೋಡ್ ಆದ 560016 ಅಲ್ಲಿ. ಇವತ್ತು ತುಂಬಾ ಸ್ಪೆಷಲ್ ಆಗಿ ಮಾಡಿದ್ದಾರೆ ಮನೆಯಲ್ಲೆಲ್ಲ ಘಮ ಘಮ ಅಂತ ಇದೆ. ಟೊಮೆಟೊ ಬಾತ್ ರೆಸಿಪಿ ವಿತ್ ಬಾಸುಮತಿ ಅಂಡ್ ಅವರೆಕಾಳು. ತಿನ್ನೋಣ ಹೆಂಗಿರುತ್ತೆ ಅಂತ. ಸೂಪರ್ ಆಗಿದೆ, ಸ್ಮೆಲ್ ಮಾತ್ರ ಮನೆಯೆಲ್ಲ ಪಸರಿಸಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ. ಇದರಲ್ಲಿ ರೆಗ್ಯುಲರ್ ಮಾಡ್ತಿದ್ದಲ್ಲ ಚೆನ್ನಾಗಿತ್ತು, ಆದ್ರೆ ಇದರಲ್ಲಿ ಬಾಸುಮತಿ ರೈಸು ಮತ್ತೆ ಅವರೆಕಾಳು ತಿಂತಿದ್ದೆ, ಚೆನ್ನಾಗಿದೆ ಅಮ್ಮ. ಯು ಮೇಡ್ ಮೈ ಡೇ ಟೇಸ್ಟಿ. ಓಕೆ, ಥ್ಯಾಂಕ್ ಯು. ಸ್ಪೈಸಿ ಇಷ್ಟ ಆಯ್ತಾ ನಿನಗೆ? ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಸ್ಪೈಸಿನೂ ಇದೆ, ಸಖತ್ತಾಗಿದೆ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.